ಸಹಿ ಅಂತ ಗೊತ್ತಾ ಇರೋದಪ್ಪ. ಈಗ ಕಾಲು ನುಣುಕ್ತೇನ, ಯಾರು ಬರಲ್ಲ ಅಂತ ಕಾಣ್ತದೆ. ಬಲ್ಲಿ ಈಗ ಬಲ್ಲಿ ಔಷಧಿ ಹೊಡಿಯೋಕ್ಕೆ ಬಾ ಅಂತ ಕರಿಯಕ್ಕೆ ಬಲ್ಲಿ ಹೇಳ್ತೀನಿ. ಏನು ಸಿಕ್ಕದಲ್ಲೆಲ್ಲ ಸಸಾರ ಮಾಡೋಕ್ಕೆ ಅಂದೇ ಒಂದು ಹೊಟ್ಟೆ ಕೊಡಿಸಿ ಅಂತೀನಿ. ಏನು ನಿನ್ನ ಕುಡಿಸ್ ತಗೋತದ, ನಾ ಸುಮ್ಮನೆ ಮನೆಗೆ ಹೋಗು ಅಂತ ಹೇಳ್ತಿದ್ರಿ. ಬಲ್ಲಿ ಇವತ್ತು ನಾನು ಮತ್ತೆ ನಿಮ್ಮ ಮನೆಗೆ ಔಷಧಿ ಹೊಡಿಯೋಕ್ಕೆ ಬಂದ್ರೆ ಕೇಳಿ ಪುಷ್ಣ ಮನೆ ಹಿಂಗ್ಸಿಗೆ ಹೇಳ್ಕೋಬೇಕು. ಹಾಗೆ ಹೇಳಿದ್ರು ಹೇಳ್ತೀವಿ ಗೊತ್ತಾರೆ ಇವರು ಅಂತ. ಧಿಕ್ಕರಿಸೋದು ಸುತ್ತ ಎಲ್ಲ ಎಂತ ಮಾಡಿಟ್ಟಾರೆ ಅಂತ. ಏನು ಇವ್ರ ಮನೆಯಲ್ಲೇ ಸಹಿ ಅಂತ ಮಾಡಿದ್ರೆ ಏನ, ನಾವು ಮಾಡಿ ಧಿಕ್ಕರಿಸಿ ಎಷ್ಟು ಹೊತ್ತು ನಿಂತ್ಕೊಂಡು ಧಿಕ್ಕರಿಸ್ತೀರಿ ನೋಡ್ತೀನಿ. ಪುಣ್ಯಾತ್ಮ, ಈ ಥರ ಬಂದು ಮುಡುಕ್ತಿರಲ್ಲ, ನಿಮ್ಗೆ ಎಂತ ಆದ್ರೆ ಏನಿಷ್ಟು ಗಡಿಬೇಡಿ. ಏನು ನೋಡೋಣ ಈಗ, ಎಂತ ಕಡಿಯಕ್ಕಿತ್ತ? ನಿನ್ನ ಗಂಟ್ಲು ಕಟ್ಟ ಕೂಗ್ಬೇಡ, ಸ್ವಲ್ಪ ನಿಧಾನ ಮಾತಾಡ. ಅಲ್ಲಿ ಹೋಗಿ ನೋಡು ಯಾರು ಬರ್ತಾಯಿದ್ದಾರೆ ಅಂತ. ಔಷಧಿ ಹೊಡೆಯೋಕ್ಕೆ ಹೇಳೋಕ್ಕೆ ಬರೋದು. ಈ ಸತಿ ಎಲ್ಲಿಗೂ ಹೋಗಲ್ಲ ಅಂತ ಹೇಳಿಬಿಡ. ಔಷಧಿ ಹೊಡೆಯೋಕ್ಕೆ ಹೋಗಲ್ಲ, ಎಂಥದಕ್ಕೂ ಹೋಗಲ್ಲ, ಅವ್ರ ಮನೆ ಬದಿನೇ ಇರ್ತಾರಂತೆ ಅಂತ ಹೇಳಿಬಿಡು. ಮತ್ತು ಬರ್ತಾರೆ ನಾಳೆ ಅಂತ ಹೇಳಿದ್ರೆ ನೀನೇ ಹೋಗಿ ಔಷಧಿ ಹೊಡಿಬೇಕಾಗ್ತದೆ. ಹೇಳಿನಿ. ಓ, ಯಾರು ಶೇಖರ ಬತ್ತಾದನ? ಅದು ನೀವೆಂತ ಹೊರಗೆ ಹೋಗ್ಬೇಕ? ನಾ ಇದ್ದೀನಿ, ನಾವು ಮಾತಾಡ್ತೀನಿ, ಸುಮ್ಮನೆ ತಾಲೆ ಬುಲ್ಡೆ ಕೋಮ್ತಾರೆ ಬೆಸಕ. ಶೇಖರನ್ ಬಂದಿದ್ರೆ ನಾನೆಂತಕ್ಕೆ ಇಲ್ಲಿ ಇದು ಒಳಗೆ ಬರ್ತಿದ್ದೆ, ನಿಂತ್ಕೊಂಡು ಮಾತಾಡ್ತಿದ್ದೆ. ಶೇಖರನ್ ಅಲ್ಲ. ಓ, ನಿಂಗಣ್ಗೌಡ್ರ, ನಾನು ಯಾರಪ್ಪ ಅಂತ ನೋಡ್ತೀನಿ. ಬಲ್ಲಿ ಒಳಗೆ ಬಲ್ಲಿ. ಅಲ್ಲಿ ಅಂತ ನೋಡೋದಿಲ್ಲ. ಒಂದು 4 ಗಿಡ ಮುರಿದು ನಟ್ಟಿಟ್ಟಿದೆ, ಅವು ಘನಾಗಿ ಬರಲ್ರಿ, ಬೇಸಿಗೆಯಲ್ಲಿ ನೀರು ಇರಲ್ಲಲ್ಲ. ಹಾಗಾಗಿ ನೋಡಿ ನಾನೀಗ ಮಳೆಗಾಲದಲ್ಲೂ ಗಿಡ ರಕುಲಿ ಮಾಡೋದನ್ನು ಬಿಟ್ಟೇ ಬಿಟ್ಟೀನಿ. ಎಂತ ಚಿಗುರಲ್ಲ ಎಂತ ಇಲ್ಲ, ಎಂತಕ್ಕೆ ಸುಮ್ಮನೆ ಎಂತ ಮಾರತಿ. ಇಷ್ಟು ಹುಡುಕಿದ್ರೆ ಇಷ್ಟು ಕರೆದಿದ್ರೆ ನಮ್ಮ ಪ್ರಧಾನಮಂತ್ರಿನೇ ಬತ್ತಿದ್ರೆ ಏನೋ ಅಂತ ನಿಮಗೆ ಬರೋಕ್ಕಾಗಲ್ಲ, ತಿರುಗಿ ಮಾತಾಡೋಕ್ಕಾಗಲ್ಲ. ಅದು ಯಾವ ಥರ ಬಿಜಿ ಮಾರತಿ? ಥೋ ನೋಡ್ರೆ, ನೀವೇನ ಕೇಳಿದ್ದಾರೆ ಹಂಗೆ ಅದಾರೆ ಅಂತ ಲೆಕ್ಕ ಹಾಕ್ತಿರೇನ? ಭಾಮಾದಷ್ಟಿಗೂ ಹಂಗೇನಲ್ಲ. ನಮ್ಮನೆ ಅಡುಗೆ ಮನೇಲಿ ಹೊಕ್ಕೊಂಡ್ರೆ ಅದೇ ಥರ, ಯಾರು ಎಷ್ಟು ಬಾಯಿ ಹಾಕೊಂಡ್ರೆ ಕೇಳಲ್ಲ. ಹಾಗಾಗಿ ಬಲ್ಲಿ ಈಚೆ ಕೂತ್ಕೊಳ್ಳಿ ಬಲ್ಲಿ. ಇಲ್ಲ, ಕೂರ್ಗಿರಲೆ ಪೂರಷ್ಟೆಲ್ಲ ಪುರ್ಸೊತ್ತಿಲ್ಲ. ಈಗ ಒಂಚೂರು ನಿನ್ನ ಹತ್ರನೇ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಒಂದು ಉಪಕಾರ ಮಾಡಿದ್ರೆ ಆತಿತ್ತಲೆ. ಥೋ, ನೀವು ದೊಡ್ಡ ಮಾತೆಲ್ಲ ಎಂತಕ್ಕೆ ಆಡ್ತೀರಿ ಮರ? ಉಪಕಾರ ಅಂತ ನೀವೇನು ಪುಕ್ಸಟ್ಟೆ ಮಾಡಲ್ಲ. ಒಂದು ಉದ್ಯೋಗ ಕಲ್ತಾರ ಹತ್ರ ಮಾಡ್ಕೊಡಕ್ಕೆ ಹೇಳ್ತೀರ ಅಷ್ಟೇ. ಏನು 4 ಜನ ಹೇಳ್ದಂಗೆ ನೀವೇ ಹೇಳೋದೆಯಾ? ಅದ್ರಲ್ಲಿ ಉಪಕಾರ ಏನು ಬಂತ? ಎಂತಕ್ಕೂ ಈಗ ನಾನು ಹೇಳೋಕ್ಕಾಗಲ್ಲ ಗೌಡ್ರೆ. ಎಲ್ಲಿ ಹೋಗಿರ್ತಾರೋ, ಎಲ್ಲಿ ಮಾತು ಕೊಟ್ಟು ಬಂದಿರ್ತಾರೋ. ಕಡೆಗೆ ನಾನು ಸುಮ್ಮನೆ ಹೇಳೋದಲ್ಲ, ನಿಮಗೊಂದಿನ ಮಾತು ಕೊಟ್ಕೊಳೋದು, ಇವ್ರು ಬೇರೆ ಎಲ್ಲಿಗಾರು ಹೋಗೋದು. ನೀವು ಔಷಧಿ ಕದರ್ಕೊಂಡು ಎಂತಕ್ಕೆ ಬೇಕು ನೋಡೋಣ ಹೇಳಿ. ಏನು ಮಾಡ್ತೀರಿ ಮಾರ್ರ? ಈಗ ಹೇಳೋದು ನೋಡ್ರೆ ಪಾಪ ಅಂತ ಕಾಣ್ತದೆ. ಅದು ಮಳೆ ಅಂದರೆ ಈ ಸತಿ ಅದು ಏನು ಹೊಡೆದದ. ಒಂದು ಹಪ್ತಿನೂ ಆಗಲ್ಲ ನಿಮ್ದು ಈಗ ಔಷಧಿ? ಔಷಧಿ ಆಗಿದೆ. ನಿನ್ನ ಗಂಡನ ಕಾದು ಕೂತ್ಕೊಂಡ್ರೆ ಆಗಿ ಹೋಗಿತ್ತ. ನಾನು ಅಲ್ಲಿ ಇದರಲ್ಲಿ ಯಾರನ್ನ ಬರೋಕ್ಕೆ ಹೇಳಿದೆ, ಬಂದು ಔಷಧಿ ಹೊಡೆದಾಗಿದೆ. ಇಲ್ಲಪ್ಪ, ಅದ್ರದ್ದೇನು ತಲೆ ಬಿಸಿ ಇಲ್ಲ. ಹಂಗೆ ಹೇಳಿದ್ರೆ ಈಗ ಅವನ ಹತ್ರ ಹೇಳ್ತೀನಿ. ಪಾಪ ನಿನ್ನ ಹತ್ರ ಹೇಳಿದ್ರೆ ನೀ ಅಂತ ಮಾಡ್ತೀಯ? ನಿಂಗೇನು ಬಂದು ಔಷಧಿ ಹೊಡೆಯೋಕ್ಕೆ ಆತದ ನೀ ಹೇಳ್ದಂಗೆ? ಅಲ್ಲಪ್ಪ, ಅವನು ನೀನು ಕೇಳ್ಕೊಂಡು ಬಂದಿದ್ದಲ್ಲ, ನಾನು ನಿನ್ನೆ ಒಂಚೂರು ಒಂದು 4 ದಿನಕ್ಕೆ ಬತ್ತೀಯನ ಅಂತೇಳಿ ಕೇಳೋಣ ಅಂತ ಬಂದೆ ಮಾರುತಿ. ಓ ಹೌದಾನ? ಎಂತ ನಟ್ಟಿನೇನು ಇಷ್ಟು ಬೇಗ ಶುರುವಾತ? 4 ದಿನ ಅದೆಯಾ ನಿಮ್ದು ಈ ಸಸಿ ಸಸಿ ನಟ್ಟೆ? ಹೋದ್ರಷ ಎಲ್ಲ ಒಂದಿನ ಸಸಿ ಒಂದು ದಿವ್ಸ ನಟ್ಟೆ ಮುಗಿಸಿದ್ದಲ್ಲಂದ್ರೆ. ಆದರೂ ಈಗ ಅದೇ ನೋಡೋಣ ಯಾವತ್ತು ಅಂತ ಹೇಳಿದ್ರೆ ನಾನು ಹೇಳ್ಬೋದು. ಈಗೆಲ್ಲ ಒಂದು ಕಡೆಯಿಂದ ನಟ್ಟಿ ಅಂತೇಳಿ ಮಾತಾಡ್ಕೊಂಡು ಎಲ್ಲ ಗೊತ್ತು ಮಾಡ್ಕೊಂಡಾರೆ. ನೀವೇ ಎಲ್ಲ ಮಾತಾಡ್ಕೊಂಡು ಇಂತಿಂಥ ದಿನ ಅಂತ ಇಟ್ಕೊಳ್ಳೋದು ಒಳ್ಳೆಯದು.
ಇಲ್ಲಿ ನಮಗೆ ಬಾಳಗೋಳು ಎಷ್ಟು ಮನೆಗಂತ ಹೋಗಕ್ಕಾಗ್ತದ್ರಿ? ಅದು ನಾನು ಒಬ್ಳು ಹಂಗಿದ್ದಾಳೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಗೌಡ್ರೆ, ಹೋಗ್ಬೋದು. ಯಾಕೆ ನಮ್ಮ ಬಡವ್ರ ಮನೆ ಆದಕ್ಕೂ ಏನು ಕೂದಬಾರ್ದು ಅಂತ ಅದೆಯಾ? ಕೂತ್ಕೊಳ್ಳಿ, ಒಂದೆರಡು ಕಾಫಿ ಕಾಸ್ತೀನಿ, ಕುಡ್ಕೊಂಡು ಹೋಗ್ಬೋದಿ. ಮಾರತಿ ಕೂತ್ಕೋತೀನಿ. ಕೂತ್ಕೊಳಕ್ಕೆ ಏನು ಅಷ್ಟು ದೊಡ್ಡ ಮಾತೆಲ್ಲ ಎಂತ ಕೇಳ್ತೀವಿ ಮಾರತಿ? ಏನು ನಾವೇನು ಕುಬೇರನ ಇದ್ರಾನೆ? ನಮ್ಮನೇನೆ ಹಿಂಗೆಯ ಬಡವರು ಅಂತ. ಈಗ ನಾವು ನಿಮ್ಮ ಹಾಗೆ ಎಲ್ಲ ಕಷ್ಟ ಕಂಡು ಉಂಡೆ ಬಂದರೆಯ. ಈಗೇನೋ ಒಟ್ಟು ಅದು ಉಡುಮೆ ಮಾಡಿ ಅಂತ ಒಂಚೂರು ನಕಾಸು ಮಾಡ್ಕೊಂಡಿವಿ ಅಂತಾನ. ಹಿಂದೆಲ್ಲ ನಿಮ್ಮಂಗೆ ಇದ್ದು ಬಂದರೆಯ. ನೀನು ಆ ಮಾತೆಲ್ಲ ಹೇಳ್ಬೇಡ. ಈಗ ಎಂತಕ್ಕೆ ಅಂದರೆ ಸೊಸ್ನಟ್ಟಿಗಲ್ಲ, ನಾನು ಅದು ತಂಡದಳಿಗೆ ಹೇಳ್ತೀನಿ ಈ ಸತಿ. ಸಾಧ್ಯ ಇಲ್ಲ ನನಗೆ ದಿನಕ್ಕೊಬ್ರೊಬ್ರು ಮನೆ ಬಾಗಿಲಿಗೆ ಹೋಗೋದು, ಸೊಸಿಗೆ ಬಲ್ಲಿ ನಟ್ಟಿಗೆ ಬಲ್ಲಿ ಯಾರಿಗೆ ಬೇಕು ಅವೆಲ್ಲ. ಸೊಸ್ನಟ್ಟಿಗಲ್ಲ, ಒಂದು 4 ದಿನ ಅಡುಗೆ ಮಾಡಿಕೊಟ್ಟು ಒಂದು ನೆಲ ಒರೆಸಿ ಪಾತ್ರೆ ತೊಳ್ಕೊಟ್ಟು ಬಂದಿದ್ರೆ ಆತಿತ್ತಾನೆ. ಈಗ ನಮ್ಮನೆ ಹಿಂಗ್ಸಿ ಪಲ್ಲವಿ ಜೊತೆ ಆಸ್ಪತ್ರೆಲಿ ಅದೆಯಲ್ಲ, ಅಲ್ಲಿಂದ ಬರೋ ತನಕ ಆಮೇಲೆ ಹೆಂಗಾರು ಸೇರಿ ಅತ್ತೆ ಸೊಸೆ ಮಾಡ್ಕಿತಾರೆ. ಓ, ಅದನ್ನು ಹೇಳಕ್ಕೆ ಬಂದದ್ದು ನನಗೆ ಎಲ್ಲೇ ಪುರ್ಸೊತ್ತಾಗ್ತದೆ ಗೌಡ್ರೆ, ನಿಮಗೆ ಗೊತ್ತಲ್ಲ. ನಾ ಅಯ್ಯರ ಮನೆಗೆ ದೇವ್ರ ತಲೆ ಮೇಲೆ ಹೂ ತಪ್ಪೋದ್ರು ಅಯ್ಯರ ಮನೆಗೆ ಬೆಳಗ್ಗೆ ಮುಂಚೆ ಹೋಗಿ ಒಂಚೂರು ಅಂತಾರೆ ಕೆಲಸ ಮಾಡಿಕೊಡೋದನ್ನ ತಪ್ಪಿಸಲ್ಲ ನಾನು. ಇನ್ನೀಗ ನಿಮ್ಮ ಮನೆಗೆ ಬರೋದು ಹೆಂಗೆ? ಅಲ್ಲಂಕನೇ ಈಗ ಒತ್ತಾವತಿ ಕೆಲಸ ಇದ್ದಂಗೆ ಅದೇ, ಮಾಡಿದಷ್ಟಕ್ಕೂ ಅದೇ. ಎಲ್ಲಿಂದ ಬತ್ತವ ಮಾರ ಕೆಲಸ. ಒಂದು ದಿವಸ ರಜೆ ಮಾಡಬೇಕು ಅಂದರೆ ನಂಗೆ ರಜೆ ಮಾಡೋಂಗಿಲ್ಲ, ಹಂಗಾಗಿದೆ. ಈಗ ಹೆಂಗೆ ನಿಮ್ಮ ಮನೆಗೆ ಬರೋದೆ? ಪಾತ್ರೆ ಬೊಗ್ಡಿ ಎಲ್ಲ ಎಷ್ಟು ಜನ ನಿಮ್ಮ ಮನೇಲಿ ಗೌಡ್ರೆ? ಈಗ ಸಸಿ ಇಲ್ಲನ? ಪವನನ ಹೆಂಡತಿ ಇಲ್ಲ ನಿಮ್ಮ ಮನೇಲೀಗ? ಅದೇ ಪವನನ ಹಿಂಟೆ ಅದೇ. ಅದಕ್ಕಾಗಿ ಮತ್ತೀಗ ನಾನೀಗ ಎಷ್ಟು ಇದು ಮಾಡೋದು, ಅವರೆಲ್ಲ ಸಾಹುಕಾರರ ಮನೇಲಿ ಹುಟ್ಟು ಬೆಳೆದಾರನೆ. ಅದಕ್ಕೆ ಅಂಥದ್ದು ಗೊತ್ತಿಲ್ಲ. ಒಂದು ನೀರು ತಗೋಬಾರೆ ಕುಡಿಯೋಕ್ಕೆ ಅಂದ್ರೆ ನಲ್ಲಿ ನೀರು ಹಿಡ್ಕೊಬಂದು ಕೊಡ್ತದೆ. ಹಾಗೆ ಕೊಡ್ಪನ್ ನೀರು ಕೊಡಬೇಕು ಅನ್ನೋದು ತಿಳುವಳಿಕೆ ಇಲ್ಲ. ಈಗ ಎಲ್ಲಿ ಮದುವೆ ಆಗಿದ್ದು ಅಲ್ಲಿ ಇಲ್ಲಿ ಓಡಾಡೋದೇ ಆಯ್ತು, ಮನೆಯಲ್ಲಿ ಜಾಸ್ತಿ ದಿನ ಇರಲ್ಲ. ಹಾಗಾಗಿ ಕೆಲಸ ಮುಗಿಸಿನೂ ಅಷ್ಟಕ್ಕಷ್ಟೇ. ಪಾತ್ರೆ ಎಲ್ಲ ತೊಳೆಯೋಕ್ಕೆಲ್ಲ ಬರೋಲ್ಲ. ಬಂದು ಒಂದು ಗಳಿಗೆ ಕತ್ಲಾಗ ತೊಳ್ಕೊಟ್ಟು ಬಂದಿದ್ರೆ ಆದೀತು. ನೀವೇನು ಪುಕ್ಷಟ ಇದು ಮಾಡ್ತಿರ್ಲ, ನನ್ನ ಕೈಯೇನು ಇಟ್ಕೊಂಡು ನೀವು ಕೊಡ್ತಿದ್ರೆ ಎಂತಕ್ಕೆ ಹಿಂಗಾಗ್ಯದಲ್ಲ. ಎಂತ ಮಾಡೋಕ್ಕತ್ತದೆ? ಯಾರು ಬಂದಾಗ ನಾನಂತಾನೆ ಅಲ್ಲ, ಯಾರು ಬರೋದು ಕಷ್ಟ. ಇಲ್ಲ ಪ್ರೇಮ, ಹಂಗೆ ಹೇಳಲೇಬೇಡ. ಎಂಥಾರು ಒಂದು ಉಪಕಾರ ಮಾಡು. ಈಗ ಬಾಣ್ತಿ ಮನೆಗೆ ಬರೋ ತನಕ, ಆಮೇಲೆ ನಮ್ಮ ಹಿಂಗ್ಸ್ ಬರ್ತದೆ, ಅದು ಹೆಂಗಾರು ಮಾಡ್ತದೆ. ಅಲ್ಲಿ ತನಕನೇ ಸ್ವಲ್ಪ ಬಿಗುನೇ ಆಗ್ತದೆ ಕೆಲಸ. ಅದಕ್ಕೆ ಏನೂ ಮಾಡೇ ಗೊತ್ತಿಲ್ಲಲೇ. ಹಾಗಾಗಿ ಅಲ್ಲೆಲ್ಲ ಕೈಗೊಂದು ಕಾಲಿಗೊಂದು ಜನ ಇಟ್ಕೊಂಡು ಇದ್ದಾರೋ ಅಂತ ಮಾಡ್ತೀವಿ. ಈಗ ಇಲ್ಲ ಹಾಗೆ ಹೇಳ್ತದೆ, ಮಾವ ಯಾರು ಒಂಚೂರು ಈ ಕೆಲ್ಸಕ್ಕೆ ಸಿಕ್ಕಲ್ಲನೋ ಅಂತದೆ. ಏನು ಸಾಯ್ತಿ ಹೇಳ ನೋಡ್ರೆ, ನಾ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಏನಾಗಲ್ಲ. ಈಗ ಅವರು ಆಸ್ಪತ್ರೆಯಲ್ಲಿ ಅದಾರೆ ಅಂತೀರಿ, ನೀವಿಬ್ರು ಮಾವ ಸೊಸೆ. ಎಷ್ಟು ಪಾತ್ರೆ ಎಷ್ಟಿದ ಗೌಡ್ರೆ? ಏನು ಬೇಡ, ಅವ್ರವ್ರಿಗೆ ಕಲ್ತು ಮಾಡ್ತಾರೆ. ಎಷ್ಟು ದೊಡ್ಡ ಸಾಹುಕಾರ ಮಕ್ಳಾರಲ್ಲ. ನಂಗೆ ಸಾಹುಕಾರಕ್ಕೆ ಇಲ್ದಿದ್ರು ಹಂಗೆ ಸುಮಾರು ಸಾಹುಕಾರ ಮನೆ ನೋಡಿನಿ ನಾನು. ಅವ್ರ ಮನೆ ಹಿಂಗ್ಸರೆಲ್ಲ ಹೆಂಗೆ ಕೆಲಸ ಮಾಡ್ತಾರೆ ಅಂತಲೂ ನೋಡೀನಿ. ಬಾಕಿದೆ ಅಂತ ಬೇಡ, ನಮ್ಮ ಸಣ್ಣಮ್ಮ ಅವರು ಓದ್ಕೊಂಡು ಬರ್ಕೊಂಡು ಇದ್ದಾರಲ್ಲನು. ಆಮೇಲೆ ನೋಡಿ ಒಂದೊಂದೇ ಹೆಂಗೆ ಕಲ್ತ್ಕೊತಾ ಬಂದ್ರ. ಈಗ ಇವತ್ತಾಗಲ್ಲ ಅಂತ ಜನ ಬಿಡ್ತೀರಿ, ನಾಳೆ ಎಲ್ಲ ಕೆಲಸಕ್ಕೂ ನಿಮಗೆ ಜನ ಬಿಡೋಕ್ಕಲ್ಲ. ಇದ್ರ ಹತ್ರ ಬುದ್ಧಿ ಹೇಳಿಸ್ಕೋಬೇಕನೋ ಅಂತ ನೀವು ಮತ್ತೆ ಬೇಜಾರು ಮಾಡ್ಕೋಬೇಡಿ. ಇದಕ್ಕೆ ಬರೋಕ್ಕಾಗ್ದಿದ್ದಕ್ಕೆ ಹೇಳ್ತದೆ ಅಂತ ನಾ ಹೇಳಿದ್ದು. ಯಾರಿಗೆ ಆಗಲಿ ಒಂದೊಂದೇ ಮಾಡ್ತಾ ಕಲಿತಾರೆ. ಕಲಿಯಕ್ಕೆ ಬಿಡ್ಬೇಕು ನೀವು ಅಷ್ಟೇ. ಅದಕ್ಕಾಗಿ ಒಂದು ಪಾತ್ರೆ ತೊಳೆಯೋಕ್ಕೆ ಇದಕ್ಕೆ ಜನನಾ? ಬೇಡ. ಅಲ್ಲ, ನೀವು ಬೇರೆ ಯಾರನ್ನಾರು ಕರ್ಕೊಬರ್ಲೆ, ನಂಗೆ ಪುರ್ಸೋದಿಲ್ಲ ಗೌಡ್ರೆ. ಅಲ್ಲ, ಹಿಂಗೆ ಕೊಂಡು ತುಂಡಾಗಿ ಹೇಳಿದ್ರೆ ಹೆಂಗೆ ಪ್ರೇಮ? ಅದೀಗ ನಿನ್ನೆ ಕತ್ಲೆಯಿಂದನೇ ಹೇಳಕ್ಕೆ ಶುರು ಮಾಡಿದೆ, ಕೆಲಸಕ್ಕೆ ಜನ ಕರ್ಕೊಬರ್ಬೇಕಿತ್ತು ಅಂತ. ಈಗ ನಾನು ಬರೀದೆ ಹೋದರೆ
ಅದ್ರ ಮನ್ಸಿಗೆ ಒಂಥರ ಬೇಜಾರು ಮಾಡ್ಕೊಂಡಲ್ಲೇ. ಬೇಜಾರು ಮಾಡ್ಕೊಳಲ್ಲ, ಎಂಥದ್ದು ಮಾಡ್ಕೊಳಲ್ಲ, ಸುಮ್ಮನಿರಿ ನೀವು. ಇದು ದೊಡ್ಡವ್ರ ಮನೆ ಸೊಸೆ ಅಂತೇಳಿ ಅದನ್ನು ಮೇಲೆ ಇಡಕ್ಕೆ ನೋಡ್ತಿದ್ದೀರಿ. ಮೇಲೆ ಹಂಗೆ ಇಡಕ್ಕೆ ನೋಡ್ರೆ ಅಲ್ಲೇ ಇರ್ತದೆ, ಅದು ಕೆಳಗೆ ಬರೋದೇ ಇಲ್ಲ. ಹೆಂಗಿದೆ ಒಂದು ಅವಕಾಶ ಸಿಕ್ಕಿದಾಗ ಅದ್ರ ಹತ್ರನೇ ಎಲ್ಲ ಮಾಡಿಸ್ಬೇಕು. ನಿಮಗೆ ನಾನು ಹೇಳ್ಕೊಡ್ಬೇಕನ್ನು ಹೇಳಿ. ಅಲ್ಲ, ಈ ಅಂತ ಹೇಳೋದು ಮಾರತಿ, ಒಂದು ಸ್ವಲ್ಪ ಹೊತ್ತಾರು ಬಂದು ಹೋಗೋಕ್ಕಾಗ್ತದನ? ಒಂದು ಕೆಲಸ ಮಾಡ, ಈಗ ಬಾಣ್ತಿ ಕರ್ಕೊಬಂದ್ಮೇಲೆ ಬಟ್ಟೆ ಬರಿ ಅಂತ ಕೆಲಸನೂ ಸುಮಾರು ಆಗ್ತದಲ್ಲ. ಬೆಳಗಿಗ ಇಲ್ಲ ಕತ್ಲಿಗ ಒಂದು ಹೊತ್ತು ಒಂದೊಂದು 1 ಹೊತ್ತು ಕೆಲಸ ಮಾಡಿಕೊಟ್ಟು ಹೋಗ್ಕಾತದನ? ಇಲ್ಲ ಗೌಡ್ರೆ, ನಿಮ್ಮ ಹತ್ರ ಎಂತ ಸುಳ್ಳು ಹೇಳ್ಬೇಕು, ಭಾಳ ಸುಸ್ತಾಗ್ತದೆ. ಬಂದು ನಟಿ ಬೇರೆ ಹೋಗ್ಬೇಕಲ್ಲ, ಭಾಳ ಸುಸ್ತಾಗ್ತದೆ, ಆಗಲ್ಲ. ಬೇಜಾರು ಮಾಡ್ಕೊಬೇಡಿ, ನೋಡೋಣ ಬೇಕಾದ್ರೆ ಎಲ್ಲರೂ ಪುರ್ಸೊತ್ತಾದಾಗ ಒಂದೊಂದು ದಿನ. ಆದ್ರೆ ನಾ ಇಂಥ ದಿನ ಅಂತ ಹೇಳಲ್ಲ. ಪಾಪ ಅಲ್ಲಿಂದ ಇಲ್ಲಿಗೆ ಉದ್ದೇಶ ಬಂದಿರಿ ಮಾರ್ರೆ, ಎಂತ ಮಾಡೋದು. ನೀವು ಒಂದು ಫೋನ್ ಮಾಡಿದರೆ ನಾ ಫೋನಲ್ಲೇ ಹೇಳ್ತಿದ್ದೆ. ಎಂದಾರು ಒಂದಿಷ್ಟು ಪುರ್ಸೊತ್ತಾದಾಗ ಮುದ್ದಕ್ಕೆ ಬಂದು ಬಟ್ಟೆನೂ ಪಾತ್ರೆ ತೊಳ್ಕೊಡಕ್ಕೆ ಮಾಡ್ತೀನಿ. ಮತ್ತು ಕೈಯಮ್ಮೇನಲ್ಲ, ಇಂಥ ದಿನ ಬರೋಕ್ಕೆ ಆಗ್ತದೆ ಅಂತಲೂ ಗೊತ್ತಿಲ್ಲ. ಹಾಗಾಗಿ ನೀವು ಒಂಥರ ಮುಖ ಸಣ್ಣ ಮಾಡ್ಕೊಂಡು ನೋಡೋಕ್ಕಾಗದೆ ಇದು ಮಾಡ್ತಿದ್ದೀನಿ ಮರ.